ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮುದುಡಿದ ತಾವರೆ ಹರಳಿದೆ. ಇದೊಂದು ಕಾಣದ ಪ್ರೀತಿಗೆ ಕೈ ಚಾಚುವವಳು ಇರುವಂಥ ಪ್ರೀತಿನ ಮರೆತ ಕತೆ. ಸುಮಾ ಸಿಟಿಯ ಕಾಲೇಜಿನಲ್ಲಿ ಓದಿ ಅಲ್ಲಿಯ ಆಧುನಿಕ ವಾತಾವರಣಕ್ಕೆ ಒಗ್ಗಿಕೊಂಡಿದ್ದಂಥ ಹುಡುಗಿ. ಅವಳಿಗೆ ಹಳ್ಳಿ ಅಂದರೆ ಅಲರ್ಜಿ. ಆದರೆ ಅವಳ ತಂದೆ ತಾಯಿ ರಾಮ್ ಎಂಬುವ ಹಳ್ಳಿಯ ಹುಡುಗನ ಒಳ್ಳೆಯ ಗುಣ ಮತ್ತು ಅವನ ಹೆಸರಲ್ಲಿದ್ದಂಥ ಅಪಾರ ಜಮೀನನ್ನು ನೋಡಿ ಸುಮಾಳ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಅವಳನ್ನು ಮದುವೆ ಮಾಡಿಕೊಟ್ಟರು. ಸುಮಾ ಸಿಟಿಯಲ್ಲಿ ಸಂದೀಪ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಆದರೆ ಅವಳ ಮಾತಿಗೆ ಮನೆಯಲ್ಲಿ ಬೆಲೆ ಸಿಕ್ಕಿರಲಿಲ್ಲ. ರಾಮ್ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರೂ ಜಮೀನಿನಲ್ಲಿ ಹೊಸ ಹೊಸ ತಳಿಗಳನ್ನು ಹಾಕಿ ಆಧುನಿಕ ಕೃಷಿ ಮಾಡಿ ಇಡೀ ಊರಿಗೆ ಮಾದರಿಯಾಗಿದ್ದಂಥ ಬುದ್ಧಿವಂತ ಹುಡುಗ. ಜೊತೆಗೆ ಅಣ್ಣ ತಮ್ಮಂದಿರಿರುವಂಥ ಕೂಡು ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಅವನೇ ಹೊತ್ತಿದ್ದ. ಅಣ್ಣ ಮನೆಯ ಜವಾಬ್ದಾರಿ ನೋಡಿಕೊಂಡರೆ ರಾಮ್ ತೋಟದ ಕೆಲಸ ನೋಡಿಕೊಳ್ಳುತ್ತಿದ್ದ. ಮದುವೆಯಾದ ಮೊದಲ ರಾತ್ರಿ ಕೋಣೆಗೆ ಬಂದ ರಾಮ್ ಎದುರು ಸುಮಾ ಸಿಟ್ಟಿನಿಂದ ನಿಂತಿದ್ಲು. ನೋಡು, ನೀನಂದರೆ ನನಗೆ ಇಷ್ಟ ಇಲ್ಲ. ನೀನೇನಾದರೂ ನನ್ನ ಮೇಲೆ ಒತ್ತಾಯ ಮಾಡಲು ಬಂದರೆ ನಾನು ಇಲ್ಲೇ ಪ್ರಾಣ ಕಳ್ಕೊತೀನಿ, ಎಚ್ಚರಿಕೆ ಎಂದು ಬೆದರಿಕೆ ಹಾಕಿದ್ಲು. ರಾಮ್ ಅವಳಿಗೆ ಮರು ಮಾತಾಡಲಿಲ್ಲ. ಶಾಂತವಾಗಿ ಬೆಡ್ ಮೇಲೆ ಇದ್ದಂಥ ಪಿಲ್ಲೋ ಮತ್ತು ಬ್ಲಾಂಕೆಟ್ನ ತೆಗೆದುಕೊಂಡು ಹೋಗಿ ಕೋಣೆಯ ಒಂದು ಮೂಲೆಯಲ್ಲಿ ಹಾಸಿ ಮಲಗಿದ. ಸುಮಾ ಅವನನ್ನು ನೋಡಿ ಆಶ್ಚರ್ಯದಿಂದ ಇವನೇನು ಮೂಕನ ಎಂದುಕೊಳ್ಳುತ್ತಾ ಕೋಪದಿಂದಲೇ ಅವಳು ಹೋಗಿ ಮಲಗಿದ್ಲು. ಹೀಗೆ ದಿನಗಳು ಹುರುಳಿದವು. ಮನೆಯ ದೊಡ್ಡ ಸೊಸೆ ರಾಧಾ ತುಂಬ ಒಳ್ಳೆಯವಳು. ರಾಮ್ ತಾಯಿಗೆ ಮೂಳೆ ಸವೆತದ ಕಾಯಿಲೆ ಇದ್ದ ಕಾರಣ ಇಡೀ ಮನೆಯ ಅಡುಗೆ ಕೆಲಸವನ್ನು ರಾಧಾ ಒಬ್ಬಳೇ ನಿಭಾಯಿಸುತ್ತಿದ್ದಳು. ಸುಮಾಳಿಗೆ ಮನೆಯವರ ಜೊತೆ ಬೆರೆಯಲು ಇಷ್ಟವಿರಲಿಲ್ಲ. ರಾಮ್ ಬೆಳಿಗ್ಗೆ ತೋಟಕ್ಕೆ ಹೋದರೆ ಬರುತ್ತಿದ್ದಿದ್ದೇ ಸಂಜೆ. ಬರುವಾಗ ಅಣ್ಣನ ಮಕ್ಕಳಿಗೆ ತಿನ್ನಲು ಏನಾದರೂ ತರುತ್ತಿದ್ದ. ಅಂದು ಕೂಡ ಪಾನಿಪೂರಿ ತಂದವನು ಮಕ್ಕಳಿಗೆ ಒಂದು ಕೊಟ್ಟು ಸುಮಾಳ ಮುಂದೆಯೂ ಒಂದು ಪ್ಯಾಕ್ನ ಇಟ್ಟ. ಆದರೆ ಸುಮಾ ಮುಖ ತಿರುಗಿಸಿ ನನಗೆ ಬೇಡ ಎಂದಳು ತಿರಸ್ಕಾರವಾಗಿ. ಇತ್ತ ಸುಮಾ ತನ್ನ ಗೆಳತಿಯ ಸಹಾಯದಿಂದ ಪ್ರಿಯಕರ ಸಂದೀಪ್ನ ಫೋನ್ ನಂಬರ್ ಮತ್ತು ವಿಳಾಸನ ಪತ್ತೆ ಹಚ್ಚಿದ್ಲು. ಅವನು ಸಿಟಿಯಲ್ಲೇ ದೊಡ್ಡ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿದ್ದಾನೆ ಎಂದು ತಿಳಿದು ಅವನಿಗೆ ಕರೆ ಮಾಡಿದಳು. ಸಂದೀಪ್, ನನ್ನ ಮದುವೆ ಬೇರೆಯವರ ಜೊತೆ ಆಗಿದೆ. ಆದರೆ ನಾನು ಅಲ್ಲಿರಲು ಸಾಧ್ಯವಿಲ್ಲ. ನಾನು ನಿನ್ನ ಹತ್ರ ಬರ್ತೀನಿ ಎಂದಳು ಕಣ್ಣೀರು ಹಾಕುತ್ತಾ. ಸಂದೀಪ್ ಸ್ವಲ್ಪ ಸಮಯ ಯೋಚಿಸಿ, ಸರಿ, ಅಡ್ರೆಸ್ ಕೊಡ್ತೀನಿ ಬಾ ಎಂದ. ಅಲ್ಲಿಂದ ಹೊರಡಲು ಸುಮಾ ಒಂದು ಕುತಂತ್ರದ ಪ್ಲಾನ್ ಮಾಡಿದ್ಲು. ರಾಮ್ನಿಂದ ಹೇಗಾದರೂ ಮಾಡಿ ತನಗೆ ಡೈವರ್ಸ್ ಪಡೆಯಲು ಅವನ ಜೊತೆ ಚೆನ್ನಾಗಿರುವಂತೆ ನಾಟಕ ಮಾಡಲು ಶುರು ಮಾಡಿದ್ಲು. ರಾಮ್ ತಂದಂಥ ತಿಂಡಿಯನ್ನು ಸಂತೋಷದಿಂದ ತಿನ್ನಲಾರಂಭಿಸಿದಳು. ಪ್ರೀತಿಯಿಂದ ಮಾತಾಡಿಸುತ್ತಿದ್ಲು. ಇದನ್ನು ಕಂಡು ರಾಮ್ ಮತ್ತು ಅವನ ಮನೆಯವರು ಸುಮಾ ಬದಲಾಗಿದ್ದಾಳೆ ಎಂದು ಖುಷಿಪಟ್ಟರು. ಆದರೆ ಪಾಪ, ಅವಳ ಮನಸ್ಸಿನಲ್ಲಿದ್ದಂಥ ಮೋಸದ ಜಾಲ ಯಾರಿಗೂ ತಿಳಿದಿರಲಿಲ್ಲ. ಒಂದು ದಿನ ಸಂಜೆ ರಾಮ್ ತುಂಬ ಸುಸ್ತಾಗಿ ಬಂದಿದ್ದನ್ನು ನೋಡಿದ ಅತ್ತಿಗೆ ರಾಧಾ ಸುಮಾಗೆ, ಹೋಗಮ್ಮ, ನಿನ್ನ ಗಂಡನಿಗೆ ಸ್ವಲ್ಪ ಬೆನ್ನು ತಿಕ್ಕಿ ಬಿಸಿ ನೀರು ಹಾಕು ಎಂದು ಬಲವಂತ ಮಾಡಿ ಸ್ನಾನದ ಮನೆಗೆ ಕಳಿಸಿದಳು. ಸುಮಾ ಇಷ್ಟವಿಲ್ಲದಿದ್ದರೂ ಹೋದವಳು ಅಲ್ಲಿ ರಾಮ್ ಬರಿಮೈಯಲ್ಲಿ ತನ್ನ ಸ್ನಾನಕ್ಕೆ ನೀರನ್ನು ರೆಡಿ ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ಸಿಟ್ಟಿನಿಂದ ಬಾಗಿಲು ತಳ್ಳಿದಳು. ರಾಮ್ ಅವಳ ಕಡೆ ತಿರುಗಿ ನೋಡ್ದ. ಸುಮಾ, ನೋಡು ರಾಮ್, ನನಗೆ ಇನ್ನು ಮುಂದೆ ಈ ಥರ ನಾಟಕ ಆಡಲು ಸಾಧ್ಯವಿಲ್ಲ. ನನಗೆ ನಿನ್ನಿಂದ ಡೈವೋರ್ಸ್ ಬೇಕು. ಮುಂದಿನ ವಾರ ನಾನು ಸಿಟಿಗೆ ನನ್ನ ಲವರ್ ಸಂದೀಪನನ್ನು ಹುಡುಕಿಕೊಂಡು ಹೋಗುತ್ತಿದ್ದೇನೆ. ನೀನು ಅಷ್ಟರಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದರೆ ಸಾಕು. ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೌಹಾಯ್ದಳು ಕೋಪದಲ್ಲಿ. ಅವಳ ಮಾತು ಕೇಳಿ ರಾಮ್ ಆಘಾತದಿಂದ, ಹಾಗಾದರೆ ನೀನು ಮತ್ತೆ ಬರಲ್ವಾ ಎಂದು ಕೇಳಿದ. ಮದುವೆಯ ದಿನ ಅವಳಿಗೆ ಕೊಟ್ಟ ಮಾತಿಗೆ ಅವನು ಇನ್ನೂ ಬದ್ಧನಾಗಿದ್ದ. ತಕ್ಷಣ ಸುಮಾ ಕೋಪದಲ್ಲಿ, ನಿನ್ನಂಥವನನ್ನು ಮದುವೆ ಆಗಿದ್ದೇ ದೊಡ್ಡ ತಪ್ಪು. ಇನ್ನು ಇಲ್ಲಿಗೆ ಬಂದು ಸಾಯಬೇಕಾ? ನೋ ಚಾನ್ಸ್. ಡೈವರ್ಸ್ ಆದ ತಕ್ಷಣ ನಾನು ಅವನನ್ನು ಮದುವೆ ಆಗುತ್ತೇನೆ ಎಂದು ಹೇಳಿ ಬೆರಸಾಗಿ ಅಲ್ಲಿಂದ ಹೊರಟು ಹೋದಳು. ಮಾರನೇ ದಿನ ರಾಮ್ ಕಣ್ಣಿಗೆ ಕಾಣಿಸಲಿಲ್ಲ. ಎಲ್ಲೂ ಹೋಗಿದ್ದಾನೆ ಎಂದು ಮನೆಯವರಿಂದ ಅವಳಿಗೆ ತಿಳಿಯಿತು. 2 ದಿನಗಳ ನಂತರ ಮನೆಗೆ ಬಂದವನು ಸುಮಾಳ ಕೈಗೆ ಡೈವರ್ಸ್ ಪೇಪರ್ ಮತ್ತು ಒಂದಷ್ಟು ಹಣದ ಕಂತೆ ಇಟ್ಟು, ಯಾವಾಗ ಹೊರಡ್ತೀಯ ಹೇಳು, ನಿನ್ನನ್ನು ನಾನು ಸಿಟಿಗೆ ಬಿಟ್ಟು ಬರ್ತೇನೆ, ಒಬ್ಬಳೇ ಹೋಗೋದು ಬೇಡ ಎಂದ. ಸುಮಾಗೆ ಡೈವರ್ಸ್ ಪೇಪರ್ ನೋಡಿ ಖುಷಿಯಾಯಿತು. ಜೊತೆಗೆ
ಹಣವನ್ನು ನೋಡಿ ಸದ್ಯದ ಖರ್ಚಿಗೆ ಆಯಿತು ಎಂದು ಬೀಗಿದಳು ಮನದಲ್ಲೇ. ಅಂದಿನಿಂದ ರಾಮ್ ರಾತ್ರಿ ಕೋಣೆಗೆ ಬರುವುದನ್ನೇ ನಿಲ್ಲಿಸಿದ್ದ. ತೋಟದ ಮನೆಯಲ್ಲಿ ಮಲಗತೊಡಗಿದ. ತೋಟಕ್ಕೆ ರಾತ್ರಿ ಕಳ್ಳರ ಹಾವಳಿಯಾಗಿದೆ ಎಂದು ಮನೆಯವರಿಗೆ ಸುಳ್ಳು ಹೇಳಿದ್ದರೂ ಡೈವರ್ಸ್ ಕೊಟ್ಟ ಮೇಲೆ ಹೆಂಡತಿಯ ಕೋಣೆಯಲ್ಲಿ ಮಲಗುವುದು ತಪ್ಪು ಎಂಬ ಸಂಸ್ಕಾರ ಅವನದಾಗಿತ್ತು. ಕೊನೆಗೂ ಸುಮಾ ಕಾಯುತ್ತಿದ್ದಂಥ ದಿನ ಬಂದೇ ಬಿಟ್ಟಿತು. ಚೆನ್ನಾಗಿ ರೆಡಿಯಾಗಿ ನಿಂತ ಸುಮಾಳನ್ನ ರಾಮ್ ಒಂದು ಕ್ಷಣ ನೋಡಿ ಬಾ ಎಂದು ತನ್ನದೇ ಕಾರಿನಲ್ಲಿ ಕರೆದುಕೊಂಡು ಸಿಟಿ ಕಡೆ ಹೊರಟ. ಮನೆಯವರಿಗೆ ಸುಮಾಳನ್ನು 1-2 ದಿನ ಅವಳ ತವರಿನ ಮನೆಗೆ ಬಿಟ್ಟು ಬರ್ತೇನೆ ಎಂದು ಸುಳ್ಳು ಹೇಳಿದ. ಸಿಟಿ ತಲುಪಿದ ತಕ್ಷಣ ಸುಮಾ ಸಂದೀಪ್ಗೆ ಕಾಲ್ ಮಾಡಿದ್ಲು. ಅವನು ಒಂದು ರೂಮ್ ಅಡ್ರೆಸ್ ನೀಡಿ ಅಲ್ಲಿಗೆ ಬರಲು ಹೇಳಿದ. ರಾಮ್ ಕಾರ್ ಇಳಿದು ಅಲ್ಲಿಗೆ ಬಿಡಲು ಬಂದ. ನಿನಗೇನು ಗೊತ್ತಾಗಲ್ಲ, ಇದು ಸಿಟಿ, ನೀನು ಹೊರಡು ಎಂದು ಸುಮಾ ಕಾರಿನಿಂದ ಇಳಿದು ಸೀದಾ ಸಂದೀಪ್ ಇದ್ದ ರೂಮ್ಗೆ ಹೋದಳು. ರಾಮ್ ಹಾಗೆ ಅವಳು ಹೋಗೋ ದಾರಿಯನ್ನೇ ನೋಡುತ್ತಾ ಹಾಗೆ ನಿಂತು ಬಿಟ್ಟ. ಇತ್ತ ಸುಮಾ ಸಂದೀಪ್ ಹೇಳಿದಂಥ ರೂಮ್ ಬಾಗಿಲು ಬಡಿದ್ಲು. ಸಂದೀಪ್ ಅವಳನ್ನು ನೋಡಿ ನಟನೆಯ ಖುಷಿ ವ್ಯಕ್ತಪಡಿಸಿದ. ಬೇಬಿ, ನೀನು ಇಲ್ಲೇ ಕೂತಿರು, ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ಹೋಟೆಲ್ಗೆ ಹೋಗೋಣ ತಿಂಡಿಗೆ ಎಂದು ಸ್ನಾನಕ್ಕೆ ಹೋದ. ಅವನು ಹೋದ ಸ್ವಲ್ಪ ಸಮಯಕ್ಕೆ ಅವನ ಫೋನ್ಗೆ ಒಂದೇ ಸಮನೆ ಸಾಲು ಸಾಲು ಮೆಸೇಜ್ಗಳು ಬರತೊಡಗಿದವು. ಸುಮಾ ಅದನ್ನು ನೋಡಿ ಏನೋ ಇಂಪಾರ್ಟೆಂಟ್ ಇರಬೇಕು ಎಂದು ಫೋನ್ ತೆಗೆದು ನೋಡಿದಾಗ ಅವಳಿಗೆ ಶಾಕ್ ಆದೀತು. ಸಂದೀಪ್ ತನ್ನ ಹಳೆಯ ಮೊಬೈಲ್ ಪಾಸ್ವರ್ಡನ್ನು ಬದಲಾಯಿಸಿರಲಿಲ್ಲ. ಅದರಲ್ಲಿ ಬೇರೆ ಹುಡುಗಿಯೊಬ್ಬಳು ಲವ್ ಯು ಬೇಬಿ ಎಂದು ಮೆಸೇಜ್ ಮಾಡಿದ್ದಳು. ತಕ್ಷಣ ಸುಮಾ ಆ ನಂಬರ್ಗೆ ಕಾಲ್ ಮಾಡಿದಾಗ ಆ ಕಡೆ ಇದ್ದ ಹುಡುಗಿ, ಏನು ಬೇಬಿ ಇಷ್ಟು ಬೇಗ ಹೋಗ್ಬಿಟ್ಟಿದ್ಯಾ, ನನಗೆ ಬೋರ್ ಆಗ್ತಿದೆ ಎಂದು ಅತಿಯಾದ ಸಲಿಗೆಯಿಂದ ಮಾತನಾಡಿದಳು. ಸುಮಾಳಿಗೆ ಆ ಮಾತು ಕೇಳಿ ಸಿಡಿಲೇ ಬಡಿದಂತಾಗಿತ್ತು. ತಾನು ಮೋಸ ಹೋದೆ ಎಂದು ತುಂಬ ದುಃಖ ಆಯಿತು ಅವಳಿಗೆ. ಸ್ವಲ್ಪ ಸಮಯದ ನಂತರ ಸ್ನಾನ ಮುಗಿಸಿ ಬಂದ ಸಂದೀಪ್ 2 ನಿಮಿಷ ರೆಡಿ ಆಗ್ತೀನಿ ಎಂದು ರೆಡಿಯಾಗೋಕ್ಕೆ ಹೋಗುತ್ತಾನೆ. ಸುಮಾ ಸಂದೀಪ್ನನ್ನು ನೋಡುತ್ತಾ ನಾವು ಯಾವಾಗ ಮದುವೆ ಆಗೋಣ ಎಂದು ಕೇಳಿದಳು. ಸಂದೀಪ್ ತಕ್ಷಣ, ಬೇಬಿ ಇಷ್ಟು ಬೇಗ ಯಾಕೆ, ಇನ್ನೊಂದು ಅಷ್ಟು ದಿನ ಕಳೀಲಿ, ಇನ್ನೂ ನಿಂದು ಡೈವರ್ಸ್ ಆಗಬೇಕು, ಆಮೇಲೆ ಮಾಡ್ಕೊಳ್ಳೋಣ, ಲೆಟ್ಸ್ ಎಂಜಾಯ್ ಬೇಬಿ ಎಂದು ನಗುತ್ತಾ ಹೇಳಿದ. ಅವನು ಅಷ್ಟು ಮಾತು ಕೇಳಿದ ಸುಮಾ ಕೋಪ ತಡೆಯಲಾಗದೆ, ಯಾಕೆ ನನ್ನೂ ಯೂಸ್ ಮಾಡಿಕೊಂಡು ಬಿಡೋಣ ಅಂತನಾ ಎಂದು ಅವನ ಕೆನ್ನೆಗೆ ಒಂದು ಬಾರಿಸಿದಳು. ಸಂದೀಪ್ಗೆ ಶಾಕ್ ಆದರೂ ತನ್ನ ಫೋನ್ ಅವಳ ಕೈಯಲ್ಲಿ ಇರೋದನ್ನು ನೋಡಿ ತನ್ನ ಗುಟ್ಟು ರಟ್ಟಾಗಿದೆ ಎಂದು ತಿಳಿದ ತಕ್ಷಣ ಸಂದೀಪ್ ತನ್ನ ಅಸಲಿ ರೂಪ ತೋರಿಸಿದ. ಹೌದೇ, ಏನಿವಾಗ ನೀನು ಮದುವೆಯಾಗಿ ಗಂಡನ ಜೊತೆ 1 ತಿಂಗಳು ಸಂಸಾರ ನಡೆಸಿ ಬರಬಹುದು, ಆದರೆ ನಾನು ಇನ್ನೊಂದು ಹುಡುಗಿ ಜೊತೆ ಸಂಸಾರ ಇಟ್ಕೊಳ್ಬಾರ್ದಾ, ಇದೆಲ್ಲ ಕಾಮನ್ ನೋಡು, ಇದೆಲ್ಲ ಮರೆತು ಜೊತೆಯಾಗಿರೋಣ ಎಂದ. ಅವನ ಮಾತಿಗೆ ಸುಮಾ ಅಸಹ್ಯದಿಂದ, ಥೂ ನಾಯಿ, ನಿನ್ನ ಪ್ರೀತಿ ಅಸಲಿ ಮುಖ ತಿಳಿಯದೆ ಕಟ್ಟಿಕೊಂಡ ಗಂಡನನ್ನು ಬಿಟ್ಟು ಬಂದೆನಲ್ಲ, ಛೀ ಎಂದು ಕೋಪದಲ್ಲಿ ಅಲ್ಲಿಂದ ಹೊರಡಲು ನೋಡಿದ್ಲು. ಆದರೆ ತಕ್ಷಣ ಸಂದೀಪ್ ಅವಳ ಭುಜ ಹಿಡಿದು ಎಳೆದು, ಬರೋದು ಬಂದಿದ್ಯಾ, ನಿನ್ನ ಗಂಡನಿಗೆ ಕೊಟ್ಟ ಸುಖವನ್ನು ನನಗೂ ಕೊಟ್ಟು ಹೋಗು ಬೇಬಿ ಎಂದು ವ್ಯಂಗ್ಯವಾಗಿ ನಕ್ಕ. ಸುಮಾ ಕೋಪ ನೆತ್ತಿಗತ್ತಿತ್ತು. ಅವನಿಗೆ ಮತ್ತೊಂದು ಹೇಟ್ ಕೊಟ್ಟು ಜೋರಾಗಿ ಅವನನ್ನು ದೂರ ತಳ್ಳಿ ಅಲ್ಲಿಂದ ಒಂದೇ ಉಸಿರಿನಲ್ಲಿ ಕೆಳಗೆ ಓಡಿ ಬಂದಳು. ರಸ್ತೆಯಲ್ಲಿ ದಿಗಿಲಾಗಿ ಓಡುತ್ತಿದ್ದ ಸುಮಾಳಿಗೆ ಎದುರುಗಡೆ ಅದೇ ರೋಡ್ನಲ್ಲಿ ರಾಮ್ ಅಲ್ಲೇ ಮರದ ಬೆಂಚ್ ಕೆಳಗೆ ಕೂತಿದ್ದ. ತನ್ನನ್ನು ಬಿಟ್ಟು ಹೋಗದೆ ಅಲ್ಲೇ ಕಾಯುತ್ತಿದ್ದಂಥ ರಾಮ್ನನ್ನ ಕಂಡ ತಕ್ಷಣ ಸುಮಾಳಿಗೆ ದುಃಖ ತಡೆಯಲಾಗಲಿಲ್ಲ. ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಒಂದೇ ಸಮನೆ ಬಿಕ್ಕುತ್ತಾಳೆ. ನಾನು ಮೋಸ ಹೋದೆ, ಅವನು ಸರಿಯಾದವನಲ್ಲ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ರಾಮ್ ಅವಳಿಗೆ ಏನು ಬಯ್ಯಲಿಲ್ಲ. ಅವಳು ಶಾಂತವಾಗುವವರೆಗೂ ಕಾಯ್ದು ನೀರಿನ ಬಾಟಲ್ ಅವಳಿಗೆ ಕೈಗೆ ಕೊಟ್ಟ. ಸುಮಾ ನೀರು ಕುಡಿದು ಸುಧಾರಿಸ್ಕೊಂಡಳು. ರಾಮ್, ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದಿಲ್ಲ, ನಡಿ ತಿಂಡಿ ತಿನ್ನುವಂತೆ, ಇಲ್ಲೇ ಹತ್ತಿರದಲ್ಲಿ ಹೋಟೆಲ್ ಇದೆ ಎಂದ. ಅವನ ಮಾತು ಕೇಳಿದ ಸುಮಾಗೆ ರಾಮ್ನ ಈ ನಡವಳಿಕೆ ಸುಮಾಳ ಮನಸ್ಸನ್ನು ಇನ್ನಷ್ಟು ಚುಚ್ಚಿತು. ಇಷ್ಟೆಲ್ಲ ಆದರೂ ಒಂದು ಮಾತು ಬಯ್ಯದ ಈ ಮನುಷ್ಯನನ್ನು ನಾನು ಎಷ್ಟು ತಪ್ಪಾಗಿ ತಿಳಿದೆ. ಸಿಟಿಯವನೆಂದು ನಂಬಿದವನು ನನ್ನನ್ನು ಕೀಳಾಗಿ ನೋಡಿದ, ಆದರೆ ಅಲ್ಲಿಯವನೆಂದು ನಾನು ದೂರ ಇಟ್ಟವನು ನನ್ನ ಮಾತಿಗೆ ಗೌರವಕ್ಕೆ ಬೆಲೆ ಕೊಟ್ಟ ಎಂದು ಮನಸ್ಸಿನಲ್ಲೇ ಕೊರಗುತ್ತಾ ತಿಂಡಿ ತಿನ್ನಲು ಅವನ ಹಿಂದೆ ಹೋಗುತ್ತಾಳೆ. ತಿಂಡಿ ಮುಗಿದ ನಂತರ ರಾಮ್, ಈಗ ಎಲ್ಲಿಗೆ ಹೋಗೋದು ಎಂದು ಕೇಳಿದ.
ಸುಮಾ ನಮ್ಮ ಮನೆಗೆ ಎಂದಳು. ಅದಕ್ಕೆ ರಾಮ್, ಅಲ್ಲಿ ಅತ್ತೆ ಮಾವ ಊರಲ್ಲಿಲ್ಲ, ನಿನ್ನೆನೆ ಕಾಲ್ ಮಾಡಿದ್ರು ಎಂದ. ಈ ಮಾತು ಸುಮಾಳ ಕೆನ್ನೆಗೆ ಯಾರೋ ಬಾರಿಸಿದಂತಾಯಿತು. ಯಾಕಂದರೆ ಅವಳು ಹೇಳಿದ್ದು ರಾಮ್ನ ಮನೆಗೆ, ಅಂದರೆ ತನ್ನ ಗಂಡನ ಮನೆಗೆ ಕರೆದುಕೊಂಡು ಹೋಗಲು. ಸುಮಾ ಸೈಲೆಂಟ್ ಆಗ್ತಾಳೆ ದುಃಖದಲ್ಲೇ. ರಾಮ್, ಇನ್ನೊಂದು ವಾರ ನಮ್ಮ ಮನೆಯಲ್ಲೇ ಇರು, ಆಮೇಲೆ ನಿನ್ನಿಷ್ಟ ಎಂದು ಕಾರನ್ನು ತನ್ನ ಅಳಿಯ ಕಡೆ ತಿರುಗಿಸಿದ. ಸುಮಾ ಅವನ ಮಾತು ಕೇಳಿ ಕಾರ್ ಕಿಟಕಿಯ ಹೊರಗೆ ನೋಡುತ್ತಾ ಕಣ್ಣೀರು ಹಾಕಿದಳು ತನ್ನಿಂದ ಆದ ತಪ್ಪಿಗೆ. ಮನೆಗೆ ಬಂದ ಮೇಲೂ ರಾಮ್ ಸುಮಾಳನ್ನ ಏನೂ ಕೇಳಲಿಲ್ಲ, ಹಾಗೆ ಮನೆಯವರಿಗೆ ಯಾವ ವಿಷಯನೂ ತಿಳಿಸಲಿಲ್ಲ. ಅಂದಿನಿಂದ ಸುಮಾಳ ಕಣ್ಣಿಗೆ ರಾಮ್ನ ಪ್ರತಿಯೊಂದು ಒಳ್ಳೆಯ ಗುಣವೂ ಕಾಣಿಸತೊಡಗಿತು. ರಾಮ್ನ ದಿನಚರಿ ಎಂದಿನಂತೆಯೇ ಇತ್ತು. ಬೆಳಗ್ಗೆ ತೋಟಕ್ಕೆ ಹೋಗುವುದು, ಸಂಜೆ ಬರುವುದು, ರಾತ್ರಿ ಚಳಿ ಇದ್ದರೂ ತೋಟದ ಮನೆಗೆ ಹೋಗಿ ಮಲಗುವುದು. ಆದರೆ ಇದನ್ನೆಲ್ಲ ನೋಡಿದ ಸುಮಾಗೆ ದುಃಖ, ನೋವು ಕಾಡಿತು. ಜೊತೆಗೆ ಒಂಟಿತನ ಮತ್ತು ಪಶ್ಚಾತ್ತಾಪ ಕಾಡತೊಡಗಿತು. ಒಂದು ರಾತ್ರಿ ಸುಮಾ ಒಂದು ಗಟ್ಟಿ ನಿರ್ಧಾರ ಮಾಡಿದಳು. ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಕತ್ತಲಲ್ಲಿ ತೋಟದ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು. ಆಗಲೇ ಜೋರಾಗಿ ಮಳೆ ಸುರಿಯುತ್ತಿತ್ತು. ತೋಟದ ಮನೆಗೆ ತಲುಪಿದಾಗ ರಾಮ್ ಆಗಲೇ ಮಲಗಿದ. ಬಾಗಿಲು ಬಡಿಯುವ ಶಬ್ದ ಕೇಳಿ ರಾಮ್, ಯಾರು ಇಷ್ಟೊತ್ತಲ್ಲಿ ಎಂದು ಬಾಗಿಲು ತೆರೆದ. ಆದರೆ ಎದುರು ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ನಿಂತಿದ್ದ ಸುಮಾನ ನೋಡಿ ಶಾಕ್ನಲ್ಲಿ, ಏನಾಯಿತು ಸುಮಾ, ಇಷ್ಟೊತ್ತಲ್ಲಿ ಬಂದಿದೆಯಾ ಎಂದು ಕೇಳಿದ. ತಕ್ಷಣ ಸುಮಾ ಏಕಾಏಕಿ ರಾಮ್ ಕಾಲು ಹಿಡಿದವಳು ಬಿಕ್ಕುತ್ತಾ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀನಿ, ಯಾವ ಹೆಣ್ಣು ಮಾಡಬಾರ್ದಂಥ ತಪ್ಪನ್ನು ನಾನು ಮಾಡಿದ್ದೀನಿ, ನೀವು ಏನೇ ಶಿಕ್ಷೆ ಕೊಟ್ಟರೂ ಸ್ವೀಕರಿಸುತ್ತೀನಿ, ಆದರೆ ಒಮ್ಮೆ ನನ್ನನ್ನು ಕ್ಷಮಿಸಿ ಎಂದವಳ ಧ್ವನಿ ನಡುಗುತ್ತಿತ್ತು. ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಮಳೆಯ ನೀರೋ ಇಲ್ಲ ಕಣ್ಣೀರೋ ಯಾವುದು ಗುರುತಾಗದಷ್ಟು ಅವಳು ಅಳುತ್ತಿದ್ದಳು. ರಾಮ್ ಕೆಲ ಕ್ಷಣ ಅವಳನ್ನು ನೋಡುತ್ತಾ ನಿಂತ. ಅವನ ಕಣ್ಣುಗಳಲ್ಲೂ ನೋವಿತ್ತು. ಯಾಕಂದರೆ ಅವನು ಇವಳನ್ನು ನೋಡಿದ ಮೊದಲ ದಿನವೇ ಇಷ್ಟಪಟ್ಟಿದ್ದ. ಆದರೆ ಅದೇ ಹುಡುಗಿ ಅವನ ಹೃದಯವನ್ನು 1000 ತುಂಡು ಮಾಡಿದಳು. ಆದರೂ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವನ ಮನಸ್ಸು ಕರಗಿತು. ಸುಮಾ, ಎದ್ದೇಳು ಮೇಲೆ ಎಂದವನು ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದ. ಆದರೆ ಸುಮಾ ತಲೆ ಆಡಿಸಿ, ಇಲ್ಲ, ನಾನು ಎದ್ದು ನಿಲ್ಲೋಕ್ಕೂ ಅರ್ಹಳಲ್ಲ, ನಾನು ನಿಮ್ಮನ್ನು ಗಂಡನಾಗಿ ಒಪ್ಪಿಕೊಳ್ಳಲಿಲ್ಲ, ನಿಮ್ಮನ್ನು ಅವಮಾನ ಮಾಡಿದೆ, ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂದುಕೊಂಡೆ, ನೀವು ಕೊಟ್ಟ ಗೌರವಕ್ಕೆ ನಾನು ದ್ರೋಹ ಮಾಡಿದೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರಾಮ್ ನಿಧಾನವಾಗಿ ಅವಳ ಭುಜ ಹಿಡಿದು ಎಬ್ಬಿಸಿದ. ಚಳಿ ಜಾಸ್ತಿ ಇದೆ, ಮೊದಲು ಒಳಗೆ ಬಾ ಎಂದು ಅವಳನ್ನು ಒಳಗೆ ಕರೆದುಕೊಂಡು ಹೋದ. ತೋಟದ ಮನೆಯ ಒಳಗೆ ಒಂದು ಸಣ್ಣ ದೀಪ ಮಾತ್ರ ಉರಿಯುತ್ತಿತ್ತು. ಹೊರಗೆ ಮಳೆ ಕಿಟಕಿ ಬಡಿದು ಶಬ್ದ ಮಾಡುತ್ತಿತ್ತು ಗಾಳಿಗೆ. ಒಳಗೆ ಮಾತ್ರ ವಿಚಿತ್ರ ಮೌನ. ರಾಮ್ ಒಂದು ಟವಲ್ ಕೊಟ್ಟು, ಮೊದಲು ಇದರಿಂದ ತಲೆ ಒರೆಸು ಎಂದನು. ಆ ಮಾತಿನಲ್ಲೂ ಕೋಪ ಇರಲಿಲ್ಲ, ಅಸಹ್ಯವೂ ಇರಲಿಲ್ಲ. ಅದೇ ಸುಮಾಳ ಹೃದಯವನ್ನು ಇನ್ನಷ್ಟು ಚುಚ್ಚಿತು. ಅವಳು ಒದ್ದೆ ಬಟ್ಟೆಯಲ್ಲಿ ನಡುಗೋದನ್ನು ನೋಡಿ ರಾಮ್ ತನ್ನದೇ ಬಟ್ಟೆ ಕೊಟ್ಟು, ಸದ್ಯಕ್ಕೆ ಇದೇ ಇರೋದು, ಈಗ ಹೊರಗೆ ಮಳೆ ಜಾಸ್ತಿ, ಜೊತೆಗೆ ಇಲ್ಲಿ ಕತ್ತೆ ಕಿರುಬಗಳ ಕಾಟ ಬೇರೆ ಎಂದವನು ಅಂಜಿಕೆಯಲ್ಲೇ, ನಿನಗೆ ಒಪ್ಪಿಗೆ ಇದ್ದರೆ ಈ ಬಟ್ಟೆ ಹಾಕೋ ಎಂದು ಬಾಗಿಲ ಕಡೆ ತಿರುಗಿ ನಿಂತ. ಸುಮಾ ಆ ಚಳಿ ತಡೆಯೋಕ್ಕಾಗದೆ ಅವನು ಕೊಟ್ಟ ಬಟ್ಟೆ ತೊಟ್ಟು ತನ್ನ ಬಟ್ಟೆನ ಅಲ್ಲೇ ಹಾರಲು ಹಾಕಿದ್ಲು. ಸುತ್ತ ಚಳಿಗೆ ಸುಮಾ ನಡುಗುತ್ತಿದ್ಲು. ರಾಮ್, ಮುಗಿತಾ ಎಂದ. ಸುಮಾ ಹಾ ಎಂದಳು. ರಾಮ್ ಅವಳು ಇನ್ನೂ ನಡುಗೋದನ್ನು ನೋಡಿ ಒಂದು ಹೊದಿಕೆನ ಒದಿಸಿ ಬಂದೆ ಎಂದು ಅಲ್ಲೇ ಇದ್ದ ಸಣ್ಣ ಸ್ಟವ್ನ ಹತ್ತಿಸಿ ಬ್ಲ್ಯಾಕ್ ಟೀ ಮಾಡಿ, ಹಾಲು ಇಲ್ಲ, ಇದನ್ನು ಕುಡಿ, ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಎಂದ. ಸುಮಾ ಹಾಗೆ ಮೂಲೆಯಲ್ಲಿ ಕೂತಳು. ಮತ್ತೆ ಇಬ್ಬರದು ಮೌನ. ಕೊನೆಗೆ ಸುಮಾಳೆ ಮಾತು ಶುರು ಮಾಡಿದಳು. ನೀವು ನನ್ನನ್ನು ದ್ವೇಷ ಮಾಡ್ತೀರಾ ಎಂದಳು. ರಾಮ್ ಟೀ ಕಪ್ ಕಡೆ ನೋಡುತ್ತಾ ಸಣ್ಣದಾಗಿ ನಕ್ಕು, ದ್ವೇಷ ಮಾಡೋಕ್ಕೆ ಮೊದಲು ಕೋಪ ಇರಬೇಕು ಅಲ್ವಾ ಎಂದ. ಸುಮಾ, ಹಾಗಾದರೆ ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದಳು. ರಾಮ್ ಈ ಬಾರಿ ತಲೆ ಎತ್ತಿ ಅವಳ ಕಡೆ ನೋಡಿ, ಅವನ ಕಣ್ಣುಗಳನ್ನು ಕೆಂಪಾಗಿದ್ದು, ಇದೆ ಸುಮಾ, ತುಂಬ ಇದೆ ಎಂದ. ಆ ಮಾತು ಕೇಳಿ ಸುಮಾಳ ಹೃದಯ ಒಮ್ಮೆಲೆ ಕುಸಿದು ಹೋಯಿತು. ರಾಮ್, ನೀನು ಡೈವರ್ಸ್ ಕೇಳಿದ ದಿನ ನಾನು ಬದುಕಿನಲ್ಲಿ ಮೊದಲ ಸಲ ಸೋತ ಹಾಗೆ ಅನಿಸಿತು.
ಈ ಬಾರಿ ರಾಮ್ ಧ್ವನಿ ತುಂಬ ಭಾರವಾಗಿತ್ತು. ನಾನು ನಿನ್ನನ್ನು ನೋಡಿದ ದಿನದಿಂದ ಪ್ರೀತಿಸೋಕೆ ಶುರು ಮಾಡಿದೆ. ಆದರೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಗೊತ್ತಾದಾಗ ನಿನ್ನನ್ನು ಬಲವಂತವಾಗಿ ನನ್ನ ಜೊತೆ ಇಟ್ಟುಕೊಳ್ಳೋದು ತಪ್ಪು ಅನಿಸಿತ್ತು. ಅದಕ್ಕೆ ಬಿಟ್ಟುಕೊಟ್ಟೆ ಎಂದ ಸಣ್ಣದಾಗಿ. ಅವನ ಮಾತು ಕೇಳಿ ಸುಮಾ ತಲೆ ತಗ್ಗಿಸಿದಳು. ಅವಳ ಕಣ್ಣೀರು ಮತ್ತೆ ಹರಿಯತೊಡಗಿತು. ರಾಮ್, ನೀನು ನನ್ನನ್ನು ಬಿಟ್ಟು ಹೋಗುತ್ತಿದ್ದ ದಿನ ಎಂದು ಸೈಲೆಂಟ್ ಆದವನು ಮತ್ತೆ ಮುಂದುವರಿಸಿ, ಕಾರು ಓಡಿಸ್ತಿದ್ದೆ, ಆದರೆ ಒಳಗೆ ಪ್ರತಿಕ್ಷಣ ಬೇಯುತ್ತಿದ್ದೆ ಎಂದ ತುಂಬ ಭಾರವಾದ ಧ್ವನಿಯಲ್ಲಿ. ಆ ಮಾತು ಕೇಳಿ ಸುಮಾಗೆ ಉಸಿರೇ ನಿಂತಂತಾಯಿತು. ಮೊದಲ ಬಾರಿಗೆ ರಾಮ್ ನೋವು ಎಷ್ಟು ದೊಡ್ಡದು ಅನ್ನೋದು ಅವಳಿಗೆ ಅರ್ಥ ಆಗಿತ್ತು. ಮರುದಿನ ಬೆಳಗ್ಗೆ ಇಬ್ಬರು ಮನೆಗೆ ಹಿಂತಿರುಗಿದರು. ಮನೆಯವರಿಗೆ ಏನೂ ಗೊತ್ತಿರಲಿಲ್ಲ, ಆದರೆ ರಾಧಾಗೆ ಮಾತ್ರ ಏನೋ ಬದಲಾವಣೆ ಆಗಿದೆ ಅನಿಸಿತು. ಯಾಕಂದರೆ ಬೆಳಗ್ಗೆ ಎದ್ದು ನೋಡಿದಾಗ ಅಡುಗೆ ಮನೆಯಲ್ಲಿ ಸುಮಾ ಇದ್ಲು. ಅಕ್ಕ, ಇವತ್ತು ತಿಂಡಿನ ನಾನೇ ಮಾಡ್ತೀನಿ ಅಂದಳು. ರಾಧಾ ಆಶ್ಚರ್ಯದಿಂದ ನೀನಾ ಎಂದು ಕೇಳಿದ್ಲು. ಸುಮಾ ನಗುತ್ತಾ ಹೌದು ಅಕ್ಕ ಎಂದಳು. ಆ ದಿನ ಮೊದಲ ಬಾರಿಗೆ ಮನೆಯ ಎಲ್ಲರಿಗೂ ಅವಳೇ ಊಟ ಬಡಿಸಿದಳು. ಅತ್ತೆಗೆ ಔಷಧಿ ಕೊಟ್ಟಳು, ಮಕ್ಕಳಿಗೆ ಪಾಠ ಹೇಳಿಕೊಟ್ಟಳು. ಮನೆಯ ಕೆಲಸದಲ್ಲಿ ಅವಳು ಕೂಡ ಕೈ ಜೋಡಿಸಿದಳು. ಅದನ್ನು ನೋಡಿ ಎಲ್ಲರೂ ಖುಷಿಪಟ್ಟರು. ಆದರೆ ರಾಮ್ ಮಾತ್ರ ಏನೂ ಹೇಳಲಿಲ್ಲ. ದಿನಗಳು ಹೀಗೆ ಕಳೆಯತೊಡಗಿದವು. ರಾಮ್ನಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಒಂದು ದಿನ ಮಧ್ಯಾಹ್ನ ಬಿಸಿಲು ತಲೆ ಮೇಲೆ ಸುಡುತ್ತಿತ್ತು. ರಾಮ್ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅಷ್ಟರಲ್ಲಿ ಯಾರೋ ಊಟದ ಕ್ಯಾರಿಯರ್ ಹಿಡಿದು ಬರುತ್ತಿರುವುದು ಅವನಿಗೆ ಕಾಣಿಸಿತು. ತಿರುಗಿ ನೋಡಿದಾಗ ಅದು ಸುಮಾ ಆಗಿದ್ಲು. ಅವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಹತ್ತಿರ ಬಂದ ಸುಮಾಳಿಗೆ ಕೈಯಲ್ಲಿರುವ ಕ್ಯಾರಿಯರ್ನ ನೋಡಿ ಏನಿದು ಎಂದು ಕೇಳಿದ ರಾಮ್. ಸುಮಾ ಊಟ ಎಂದಳು. ರಾಮ್, ಅದನ್ನು ಯಾರಿಗಾದರೂ ಕೊಟ್ಟು ಕಳಿಸಬಹುದಿತ್ತಲ್ಲ ಎಂದ. ಸುಮಾ ಯಾಕೆ, ನಾನು ತರಬಾರದೆ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ. ರಾಮ್, ಸುಮ್ಮನೆ ನಿನಗ್ಯಾಕೆ ತೊಂದರೆ, ಬಿಸಿಲು ಬೇರೆ ಎಂದ. ಸುಮಾ ಗಂಡನಿಗೆ ಊಟ ಕೊಡೋದು ಹೆಂಡತಿಗೆ ಕಷ್ಟ ಆಗಲ್ಲ ಎಂದಳು. ಅವಳ ಮಾತಿಗೆ ರಾಮ್ಗೆ ಮಾತೇ ಬರಲಿಲ್ಲ. ಮೊದಲ ಬಾರಿಗೆ ಅವನ ಮುಖದಲ್ಲಿ ನಿಜವಾದ ನಗು ಮೂಡಿತ್ತು. ಅದನ್ನು ನೋಡಿದ ಸುಮಾಳ ಮನಸ್ಸಲ್ಲಿ ವಿಚಿತ್ರವಾದ ಸಂತೋಷ ಹರಡಿತು. ಆ ರಾತ್ರಿ ಸುಮಾ ಒಬ್ಬಳೇ ಕುಳಿತಿದ್ದಳು, ರಾಮ್ ಬಟ್ಟೆ ಜೋಡಿಸುತ್ತಾ. ಅಚಾನಕ್ಕಾಗಿ ಅಲಮಾರಿಯಲ್ಲಿ ಒಂದು ಫೈಲ್ ಕಾಣಿಸಿತು. ಕುತೂಹಲದಿಂದ ಅದನ್ನು ತೆಗೆದು ನೋಡಿದ್ಲು. ಅದು ಬೇರೆ ಏನೂ ಅಲ್ಲ, ಡೈವರ್ಸ್ ಪೇಪರ್ ಆಗಿತ್ತು. ಅದನ್ನು ಹಿಡಿದ ಅವಳ ಕೈಗಳು ನಡುಗಿದವು. ಈ ಕಾಗದಗಳಿಗಾಗಿ ಅವಳು ಎಷ್ಟು ಹೋರಾಡಿದಳು. ಆದರೆ ಈಗ ಅದೇ ಕಾಗದಗಳು ಅವಳಿಗೆ ತನ್ನ ದೊಡ್ಡ ತಪ್ಪಿನ ನೆನಪು ಮೂಡಿಸುತ್ತಿದ್ದವು. ಕೆಲಕ್ಷಣ ಅದನ್ನೇ ನೋಡಿದಳು. ನಂತರ ಪರ್ ಎಂದು ತುಂಡು ತುಂಡಾಗಿ ಹರಿದು ಕೆಳಗೆ ಹಾಕಿದಳು. ಅಷ್ಟರಲ್ಲಿ ರಾಮ್ ತೋಟದ ಮನೆಗೆ ಹೋಗಲು ಓದಿಕೆ ತಗೊಳ್ಳೋಕ್ಕೆ ಬಂದವನು ಸುಮಾ ಎಂದ. ಅವಳು ತಿರುಗಿ ನೋಡಿದಳು. ರಾಮ್ ಅಲ್ಲೇ ನಿಂತ. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಎಣುಕಿತು. ಅವಳ ಕೈಯಲ್ಲಿ ಡೈವರ್ಸ್ ಪೇಪರ್ ತುಂಡುಗಳು, ಕಣ್ಣಲ್ಲಿ ಕಣ್ಣೀರು. ರಾಮ್, ಏನಿದು ಎಂದು ಕೇಳಿದ. ಸುಮಾ, ನನಗೆ ಡೈವರ್ಸ್ ಬೇಡ ಎಂದಳು ಕಣ್ಣು ತುಂಬಿ. ರಾಮ್ ಮೌನವಾಗಿ ನೋಡುತ್ತಿದ್ದ. ತಕ್ಷಣ ಸುಮಾ ಅವನ ಮುಂದೆ ನಿಂತು, ನನಗೆ ನಿಮ್ಮ ಹೆಂಡತಿಯಾಗಿ ಬದುಕಬೇಕು ಎಂದವಳ ಧ್ವನಿ ನಡುಗುತ್ತಿತ್ತು. ನನ್ನಿಂದ ದೊಡ್ಡ ತಪ್ಪಾಗಿದೆ, ಆದರೆ ಸಾಧ್ಯವಾದರೆ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ನನಗೆ ಜಾಗ ಕೊಡ್ತೀರಾ ಎಂದಳು ಅಳುವ ಧ್ವನಿಯಲ್ಲಿ. ಆ ರೂಮ್ ಪೂರ್ತಿ ಈಗ ಮೌನ ಆವರಿಸಿತ್ತು. ಕೆಲ ಕ್ಷಣಗಳ ನಂತರ ರಾಮ್ ನಿಧಾನವಾಗಿ ಅವಳ ಬಳಿ ಬಂದು ಅವಳ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದು, ನೀನು ನನ್ನ ಜೀವನದಿಂದ ಹೋಗೇ ಇಲ್ಲ ಸುಮಾ, ನೀನು ಯಾವಾಗಲೂ ನನ್ನ ಹೆಂಡತಿಯೇ ಎಂದ ಅಷ್ಟೆ. ತಕ್ಷಣ ಸುಮಾ ಅವನ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನ ಎದೆಗೆ ಮುಖನ ಒದಗಿಸಿದ್ಲು. ಈ ಬಾರಿ ಅದು ಪಶ್ಚಾತ್ತಾಪದ ಕಣ್ಣೀರಾಗಿರಲಿಲ್ಲ, ಬದಲಿಗೆ ಅದು ಪ್ರೀತಿಯ ಕಣ್ಣೀರಾಗಿತ್ತು. ರಾಮ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಬಂಧಿಸಿದ್ದ. ಹೊರಗೆ ಮಳೆ ನಿಂತಿತ್ತು. ಕಪ್ಪು ಮೋಡಗಳು ಸರಿದಿದ್ದವು. ಚಂದ್ರ ನಿಧಾನವಾಗಿ ಬೆಳಕು ಚೆಲ್ಲುತ್ತಿದ್ದ. ಅದೇ ರೀತಿ ಅವರ ಬದುಕಿನ ಕತ್ತಲೆ ಕೂಡ ದೂರವಾಗಿ ಹೊಸ ಪ್ರೀತಿಯ ಬೆಳಕು ಆರಂಭವಾಗಿತ್ತು. ಇಬ್ಬರ ಜೀವನದಲ್ಲಿ ಮುದುಡಿದಂಥ ಪ್ರೀತಿಯ ತಾವರೆ ಎಂದು ಹರಳಿ ಆ ಅಂಗಳದಲ್ಲಿ ಗಮನ ಬೀರುತ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.